ಎಲ್ಲರೂ ಹೇಳ್ತಾರೆ ಡ್ರಾಯಿಂಗ್ಸ್ ನ ನಾನು ಕಲಿಬೇಕು, ಆದ್ರೆ ಹೇಗ್ ಸ್ಟಾರ್ಟ್ ಮಾಡೋದು ಅಂತ ಗೊತ್ತಿಲ್ಲ ಅಂತ. ಪೇಪರ್ ಪೆನ್ಸಿಲ್ ಅಂತೂ ಇದೆ, ಆದ್ರೆ ಅದರಿಂದ ಏನ್ ಮಾಡೋದು ಅಂತ ಗೊತ್ತಿಲ್ಲ. ಅದಕ್ಕಂತಾನೆ ಈಗ ನಾನು ಡ್ರಾಯಿಂಗ್ ಸೀರೀಸ್ ನ ಮಾಡ್ತಾ ಇದ್ದೀನಿ. ಈ ಡ್ರಾಯಿಂಗ್ ಸೀರೀಸ್ ನ ನಾನು ಒಂದು 10-15 ವಿಡಿಯೋದಲ್ಲಿ ಮುಗಿಸ್ತೀನಿ. ಈ ಡ್ರಾಯಿಂಗ್ ಸೀರೀಸ್ ಮುಗಿಯೋದ್ರೊಳಗೆ ನಿಮ್ಗೆ A to Z ಡ್ರಾಯಿಂಗ್ಸ್ ಅಲ್ಲಿ ಏನೇನ್ ಕಲಿಬೇಕು ಎಲ್ಲಾನು ಹೇಳ್ಕೊಡ್ತೀನಿ. ಅಂಡ್ ಒಂದು ಕ್ವಿಕ್ ಸೆಷನ್ ನಲ್ಲಿ ಎಲ್ಲಾನು ಕಲಿತೀರಾ. ಅಂಡ್ ತುಂಬಾನೇ ಇಂಪ್ರೂವ್ಮೆಂಟ್ ಖಂಡಿತ ಸಿಗುತ್ತೆ. ನೀವೀಗ ಮಾಡ್ತಾ ಇರೋ ಬೇಸಿಕ್ ಡ್ರಾಯಿಂಗ್ ಇಂದ ರಿಯಲಿಸ್ಟಿಕ್ ಡ್ರಾಯಿಂಗ್ ವರ್ಗು ಹೋಗ್ಬೋದು. ನೋಡಿ, ನಿಮ್ಗೂ ಪ್ರಾಕ್ಟೀಸ್ ಮಾಡಬೇಕು ಅಂತ ಮನ್ಸಿದೆ, ಆದ್ರೆ ಡ್ರಾಯಿಂಗ್ಸ್ ಅಲ್ಲಿ ಗೊತ್ತಿರ್ಬೇಕಾಗಿರೋ ಕೆಲವೊಂದು ಕೀ ಫ್ಯಾಕ್ಟ್ಸ್ ಅಂಡ್ ಈಸಿ ವೇಸ್ ಗೊತ್ತಿರಲ್ಲ. ಸೊ ಅದನ್ನ ನಾನು ಹೇಳ್ಕೊಡ್ತೀನಿ. ನಾನ್ ಡ್ರಾಯಿಂಗ್ಸ್ ನ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ದು ನನ್ಗೆ ಒಂದು 9 ವರ್ಷ ಇದ್ದಾಗಿಂದ ಇರ್ಬೋದು. ಅವಾಗಿಂದ ಇಲ್ಲಿವರೆಗೂ ನಾನು ಏನೇನ್ ಕಲ್ತಿದ್ದೀನಿ, ಏನೇನ್ ಮಿಸ್ಟೇಕ್ಸ್ ಮಾಡಿದೀನಿ, ಅದರಿಂದ ಏನೇನ್ ಇಂಪ್ರೂವ್ಮೆಂಟ್ ಮಾಡ್ಕೊಂಡಿದೀನಿ ಎಲ್ಲಾನು ನಿಮ್ಗೆ ಹೇಳ್ಕೊಡ್ತೀನಿ. ಅಂಡ್ ಯಾವ್ಯಾವ ಟೈಮಲ್ಲಿ ಯಾವ್ದಕ್ಕೆಲ್ಲ ಇಂಪಾರ್ಟೆನ್ಸ್ ಕೊಡ್ಬೇಕು ಅಂತ ಕೂಡ ಹೇಳ್ತೀನಿ. ನೀವು ತುಂಬಾ ವರ್ಷದಿಂದ ಡ್ರಾಯಿಂಗ್ಸ್ ನ ಮಾಡ್ತಾ ಇರ್ತೀರಾ, ಬಟ್ ಇವಾಗ್ಲೂ ಡ್ರಾಯಿಂಗ್ಸ್ ಚೆನ್ನಾಗಿ ಮಾಡಕ್ ಆಗ್ತಾ ಇಲ್ಲ ಅಂದ್ರೆ ಅದಕ್ಕೆ ಮೇನ್ ಕಾರಣ ನಿಮ್ಗೆ ಬೇಸಿಕ್ ಬಗ್ಗೆನೇ ಗೊತ್ತಿರಲ್ಲ. ಇದೆಲ್ಲದಕ್ಕೂ ನಾನು ಸೊಲ್ಯೂಷನ್ ಖಂಡಿತ ಕೊಡ್ತೀನಿ. ಸೊ ಓಕೆ, ಇವತ್ತಿಂದ ಏನೇನ್ ಪ್ರಾಕ್ಟೀಸ್ ಮಾಡಬೇಕು ಅಂತ ಹೇಳ್ತೀನಿ. ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಮೊದಲು ನಾನು ಎಕ್ಸಾಂಪಲ್ ಕೊಡ್ತೀನಿ. ತುಂಬಾ ಜನ ಏನ್ ಮಾಡ್ತಾರೆ ಅಂದ್ರೆ, ಕೆಲವ್ರಿಗೆ ಒಂದು ಬಾಕ್ಸ್ ಬಿಡಿಸಿ ಅಂದ್ರೆ ಈ ತರ ಸುಮ್ಮನೆ ಮಾಡ್ತಾರೆ, ಬಟ್ ಆದ್ರೆ ಇದು ನೀಟ್ ಆಗಿಲ್ಲ. ಬಾಕ್ಸ್ ಅಂದ್ರೆ ಈ ತರ ನೀಟಾಗಿ ಬರಬೇಕು. ಸೊ ನೋಡಿ, ಅದಕ್ಕೂ ಇದಕ್ಕೂ ಎಷ್ಟು ಡಿಫ್ರೆನ್ಸ್ ಇದೆ ಅಂತ. ಈ ತರ ಬರೆಯಕ್ಕೆ ಏನ್ ಮಾಡ್ಬೇಕು ಅಂದ್ರೆ, ಮೊದಲು ನಿಮ್ ಕೈನ ಫ್ರೀ ಮಾಡ್ಕೋಬೇಕು, ಕಂಟ್ರೋಲ್ ಮಾಡೋದು ಕಲಿಬೇಕು. ಡ್ರಾಯಿಂಗ್ಸ್ ಅಲ್ಲಿ 2 ಟೈಪ್ಸ್ ಆಫ್ ಲೈನ್ಸ್ ಬರುತ್ತೆ, ಸ್ಟ್ರೈಟ್ ಲೈನ್ ಅಂಡ್ ಕರ್ಸಿವ್ ಲೈನ್ಸ್. ಈ ತರ ಸ್ಟ್ರೈಟ್ ಲೈನ್ ಟ್ರಯಾಂಗಲ್ ಆಗಿರ್ಬೋದು, ಬಾಕ್ಸ್ ಆಗಿರ್ಬೋದು, ಅಥವಾ ರೆಕ್ಟಾಂಗಲ್ ಆಗಿರ್ಬೋದು. ತುಂಬಾ ಕಡೆ ಸ್ಟ್ರೈಟ್ ಲೈನ್ಸ್ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಕರ್ಸಿವ್ ಲೈನ್ಸ್. ಇದು ಸರ್ಕಲ್ ಆಗಿರ್ಬೋದು, ಈ ತರ ಇರ್ಬೋದು, ಇನ್ನು ತುಂಬಾ ಕಡೆ ಬರ್ತವೆ. ಸೊ ನೆಕ್ಸ್ಟ್, ನಿಮ್ಮ ಹ್ಯಾಂಡ್ ನ ಕಂಟ್ರೋಲ್ ಮಾಡೋದು ಕಲಿಬೇಕು ಅಂದ್ರೆ ಈ ತರ ಸ್ಟ್ರೈಟ್ ಆಗಿ ಲೈನ್ಸ್ ನ ಹಾಕೋದ್ ಕಲೀರಿ. ಇದರಿಂದ ನಿಮ್ ಕೈ ಕಂಟ್ರೋಲ್ಗೆ ಸಿಗುತ್ತೆ. ಇದೇ ತರ ಲೈನ್ಸ್ ನ ನೀಟ್ ಆಗಿ ತುಂಬಾ ಪ್ರೆಷರ್ ಹಾಕ್ತೇನೆ ಮಾಡ್ಬೇಕಾಗುತ್ತೆ. ಯಾಕಂದ್ರೆ ತುಂಬಾ ಪ್ರೆಷರ್ ಹಾಕಿದ್ರೆ ಪೇಪರ್ ಡ್ಯಾಮೇಜ್ ಆಗುತ್ತೆ. ನೆಕ್ಸ್ಟ್ ನೋಡಿ, ಲೈನ್ಸ್ ಹಾಕ್ಬೇಕಾದ್ರೆ ಈ ತಪ್ಪನ್ನ ಮಾಡಕ್ ಹೋಗ್ಬೇಡಿ. ಈ ಲೈನ್ ನೋಡಿ, ನೀಟಾಗಿ ಹಾಕಿದೀನಿ. ಹಾಗೆ ಈ ಲೈನ್ ನೋಡಿ, ಸೆಂಟ್ರಲ್ಲಿ ಮೇಲೆ ಕೆಳಗೆ ಆಗಿದೆ. ಒಂದೇ ಲೈನ್ ಅನ್ಸಲ್ಲ ಅಲ್ವಾ? ಅದಕ್ಕೆ ಏನ್ ಮಾಡ್ಬೇಕು ಅಂದ್ರೆ, ಈ ತರ ಅರ್ಧ ಹಾಕಿದ್ಮೇಲೆ ನೆಕ್ಸ್ಟ್ ಕಂಟಿನ್ಯೂ ಮಾಡೋಕ್ಕೂ ಮೊದಲು ಸ್ವಲ್ಪ ಹಿಂದೆಯಿಂದಾನೆ ಹಾಕಿ. ನೋಡಿ, ಇದ್ರಲ್ಲಿ ಮಧ್ಯ ಗೊತ್ತಾಗುತ್ತೆ, ಇದ್ರಲ್ಲೂ ಅಷ್ಟೇ. ಆದ್ರೆ ಇದ್ರಲ್ಲಿ ಮಾತ್ರ ಗೊತ್ತಾಗಲ್ಲ, ಯಾಕಂದ್ರೆ ನಾನು ಕಂಟಿನ್ಯೂ ಮಾಡೋಕು ಮುಂಚೆನೆ ಹಿಂದೆಯಿಂದ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಓಕೆ, ನೆಕ್ಸ್ಟ್ ನೋಡಿ, ಈ ತರ ಸುಮ್ನೆ ಫಾಸ್ಟ್ ಆಗಿ ಸ್ಟ್ರೈಟ್ ಲೈನ್ಸ್ ಹಾಕೋದನ್ನ ಕಲಿಬೇಕು. ಹಾಗೆ ಈ ತರ ಮತ್ತೆ ಮೇಲಿಂದ ಕೆಳಗೆ. ನೆಕ್ಸ್ಟ್ ಕೆಳಗಿಂದ ಮೇಲೆ.
ನೆಕ್ಸ್ಟ್ ಕರ್ವ್ ಅಲ್ಲಿ ಕೂಡ ಈ ತರ ಮಾಡಿ. ಹಾಗೆ ಕೆಳಗಿಂದ ಇದೇ ತರ ನೀಟಾಗಿ ಹಾಕ್ಬೇಕು. ಈಗ ನೋಡಿ, ನಿಮ್ಗೆ ಲೈನ್ಸ್ ನ ಈ ತರ ಹಾಕಕ್ಕೆ ಆಗಿಲ್ಲ ಅಂದ್ರೆ ಈ ತರ ಟ್ರೈ ಮಾಡಿ. ಮೊದಲು 2 ಡಾಟ್ ನ ಇಟ್ಕೊಳ್ಳಿ. ಈಗ ಟ್ರೈ ಮಾಡಿ 1 ಡಾಟ್ ಇಂದ ಇನ್ನೊಂದು ಡಾಟ್ ವರ್ಗೂ ತಗೊಂಡು ಹೋಗಕ್ಕೆ. ನೆಕ್ಸ್ಟ್ ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಕೂಡ ಟ್ರೈ ಮಾಡಿ. ನಿಮ್ಗೆ ಇದು ಕೂಡ ಕಷ್ಟ ಆಯ್ತು ಅಂದ್ರೆ ಸ್ಕೇಲ್ ತಗೊಂಡು ಮೊದಲು ಲೈನ್ ನ ಹಾಕೊಳ್ಳಿ. ಈಗ ಅದ್ರ ಮೇಲೆನೆ ಟ್ರೈ ಮಾಡಿ. ಹಾಗೆ ಉಲ್ಟಾ. ನೀವು ಎಲ್ಲಾ ಡೈರೆಕ್ಷನ್ ಅಲ್ಲೂ ಟ್ರೈ ಮಾಡಬೇಕು. ಲೆಫ್ಟ್ ಇಂದ ರೈಟ್ಗೆ, ರೈಟ್ ಇಂದ ಲೆಫ್ಟ್ಗೆ, ಮೇಲಿಂದ ಕೆಳಗೆ, ಕೆಳಗಿಂದ ಮೇಲೆ. ಹಾಗೆ ಕರ್ಜಿವ್ ಅಲ್ಲಿ ಕೂಡ ಟ್ರೈ ಮಾಡಿ. ಹಾಗೆ ಕರ್ಜಿವ್ ಅಲ್ಲಿ ಹೇಗೆ ಟ್ರೈ ಮಾಡಿದ್ರು ಹಾಗೆ ಫುಲ್ ಸರ್ಕಲ್ ನ ಡ್ರಾ ಮಾಡಿ. ಈ ತರ ಎಷ್ಟಾಗುತ್ತೋ ಅಷ್ಟು ಟ್ರೈ ಮಾಡ್ತಾನೆ ಇರಿ. ನೀವು ಎಷ್ಟು ಪ್ರಾಕ್ಟೀಸ್ ಮಾಡ್ತೀರೋ ಅಷ್ಟೇ ಒಳ್ಳೇದು. ಸೊ ಓಕೆ ಗೈಸ್, ನೆಕ್ಸ್ಟ್ ಪಾರ್ಟ್ ತುಂಬಾನೇ ಇಂಪಾರ್ಟೆಂಟ್. ಎಲ್ಲರೂ ಅದನ್ನ ಮಿಸ್ ಮಾಡದೆ ನೋಡಿ. ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅನ್ಕೊಂತೀನಿ. ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಕ್ವಶನ್ಸ್ ಏನಾದ್ರು ಇದ್ರೆ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಸಿಗೋಣ.